ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಅಕ್ಕಿ ಲಡ್ಡು ಮಾಡ್ತಾಯಿದ್ದೀನಿ ಅಕ್ಕಿಯಿಂದ. ಈ ಲಡ್ಡು ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತುಂಬ ಹೆಲ್ದಿ ರೆಸಿಪಿ, ಮಕ್ಕಳಿಗಂತೂ ಬೆಸ್ಟ್ ಫುಡ್ಡು ಇದು. ಬೇಕ್ರಿಲೆಲ್ಲ ಜಂಕ್ ಫುಡ್ ಥರ ಬದಲಾಗಿ ಈ ಥರ ಮನೆಯಲ್ಲೇ ಅಕ್ಕಿ ಲಡ್ಡನ್ನ ಮಾಡಿಕೊಡಿ. ಆದಷ್ಟು ಕೆಂಪಕ್ಕಿನ ಆಯ್ಕೆ ಮಾಡ್ಕೊಳ್ಳಿ. ಅಕ್ಕಿನ ಲೋ ಫ್ಲೇಮಲ್ಲಿಟ್ಟು ಹಸಿ ವಾಸನೆ ಹೋಗೋವರೆಗೂ, ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಅಕ್ಕಿ ಎಷ್ಟು ಚೆನ್ನಾಗಿ ಹುರಿತೀವಿ ಅಷ್ಟು ಚೆನ್ನಾಗಿ ಲಡ್ಡು ಬರುತ್ತೆ. ನೋಡಿ, ಇಷ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಅಕ್ಕಿನ ಕೆಂಪಾಗೋವರೆಗೂ. ಸುಮಾರು 3 ಲೋಟದಷ್ಟು ಅಕ್ಕಿನ ಹುರ್ಕೊಂಡಿದ್ದೀನಿ. ಇವಾಗ ಅದಕ್ಕೆ 3 ಲೋಟದಷ್ಟು ಕಡಲೆನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಲ್ಗೆ ಬಿಡಿಸ್ಕೊಳ್ಬೋದು. ಇಲ್ಲ ಮಿಕ್ಸಿಲಾರು ಪೌಡ್ರ್ ಮಾಡಿಕೊಂಡು ಜರಡಿ ಮಾಡ್ಕೋಬೇಕಾಗುತ್ತೆ ನೀವು. ನಾನು ಮಿಲ್ಲಲ್ಲಿ ಪೌಡರ್ ಮಾಡಿಸ್ಕೊಳ್ತರ್ತೀನಿ. ಇವಾಗ ಪಾಕ ಮಾಡ್ಕೊಳ್ಳೋಣ. ನೋಡಿ, ಸುಮಾರು 1 kgಯಷ್ಟು ಬೆಲ್ಲನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನೀರನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ನೀರು ಆಡ್ ಮಾಡ್ಕೊಳ್ಳಿ. ಕಡಿಮೆ ಆಡ್ ಮಾಡಿಕೊಂಡ್ರೆ ಗಟ್ಟಿಯಾಗುತ್ತೆ. ಬೆಲ್ಲ ಕರಗೋವರೆಗೂ ಕುದಿಸ್ಕೊಳ್ಬೇಕು. ಒಂದೆಳೆ ಪಾಕ ಬರೋವರೆಗೂ ಕುದಿಸ್ಕೊಳ್ಬೇಡಿ, ಗಟ್ಟಿ ಬಂದ್ಬಿಡುತ್ತೆ. ಬೆಲ್ಲ ಕರಗೋಷ್ಟು ಕುದಿಸ್ಕೊಂಡ್ರೆ ಸಾಕು. ನೋಡಿ, ಬೆಲ್ಲ ಕಂಪ್ಲೀಟಾಗಿ ಕರಗೋವರೆಗೂ ಕುದಿಸ್ಕೊಂಡ್ರೆ ಸಾಕು. ಇವಾಗ ಹಿಟ್ಟನ್ನ ಮಿಲ್ಗೆ ಹಾಕ್ಸ್ಕೊಂಡು ತಗೊಬಂದಿದ್ದೀನಿ. ಇವಾಗ ಇದಕ್ಕೆ ಕಟ್ ಮಾಡಿರೋ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಡಲೆ ಬೀಜ ಹುರಿದು ಮತ್ತು ಸಿಪ್ಪೆ ಸುರಿದಿರೋದು, ಮತ್ತು ಬಿಳಿ ಎಳ್ಳು ಮತ್ತು ಗಸಗಸೆ ಡ್ರೈ ರೋಸ್ಟ್ ಮಾಡ್ಕೊಂಡಿರೋದು, ಮತ್ತು ಒಣ ದ್ರಾಕ್ಷಿ ಮತ್ತು ತುಪ್ಪದಲ್ಲಿ ಕರೆದಿರೋದು, ಮತ್ತು ಏಲಕ್ಕಿ ಪೌಡರ್, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಳ್ಳು, ಕಡಲೆಬೀಜ ಮತ್ತು ಕೊಬ್ಬರಿ ಎಲ್ಲ ಬೆರೆಯೋ ಹಾಗೆ ನಾವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದು ಪಾತ್ರೆ ಚಿಕ್ಕದಾಗಿರೋದ್ರಿಂದ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ, ಕಲಸಕ್ಕೆ ಈಜಿ ಆಗುತ್ತೆ ಅಂತ. ಇವಾಗ ಪಾಕನ ಜರಡಿಯಿಂದ ನಾನು ಸೋದಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಬಿಸಿ ಇದ್ದಂಗೆ ನಾವು ಲಡ್ಡನ್ನ ಕಟ್ಕೊಳ್ಬೇಕು. ತಣ್ಣಗಾದ್ಮೇಲೆ ಕಟ್ಟಿದ್ರೆ ಅದು ಗಟ್ಟಿ ಬಂದ್ಬಿಡುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಇವಾಗ ಒಂಚೂರು ಕೈಗೆ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ಉಂಡೆಗಳನ್ನ ಮಾಡ್ಕೊಳ್ಬೇಕು. ಆದಷ್ಟು ಬೇಗ ಮಾಡ್ಕೊಳ್ಬೇಕು ಉಂಡೆನ.
ಮಕ್ಕಳಿಗಂತೂ ಬೆಸ್ಟ್ ಫುಡ್ ಇದು. ನೀವು ಬೇಕ್ರಿಗಳಲ್ಲೆಲ್ಲ ಜಂಕ್ ಫುಡ್ ತಂದು ಕೊಡೋ ಬದಲಾಗಿ ಅವ್ರಿಗೆ ಈ ಥರ ಅಕ್ಕಿ ಲಡ್ಡನ್ನ ಮಾಡಿಕೊಡಿ. ಅವ್ರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ತುಂಬ ಹೆಲ್ದಿ ಲಡ್ಡು ಇದು. ನೀವು ಒಂದು ಸರಿ ಮಾಡಿಕೊಂಡ್ರೆ ಸಾಕು, ಮತ್ತೆ ಮಾಡ್ಕೊಳ್ತೀರಾ. ನಾನು ಮಾಡಿರೋ ಮೆಥಡಲ್ಲಿ ಒಂದು ಸರಿ ಫಾಲೋ ಮಾಡಿ. ಈ ಲಡ್ಡು ಇಷ್ಟ ಆದರೆ ಲೈಕ್ ಮಾಡೋದು ಮರೆಯಬೇಡಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಚೆನ್ನಾಗಿದೆ ಲಡ್ಡು, ಎಷ್ಟು ಸಾಫ್ಟ್ ಆಗಿದೆ. 1 ತಿಂಗಳಿಟ್ರೂ ಕೆಡಲ್ಲ, ಅಷ್ಟು ಟೇಸ್ಟಿಯಾಗಿ ಮೆದುವಾಗಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ಹೆಲ್ದಿಯಾದ ರೆಸಿಪಿ